ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಿದ್ವಿ, ಅದರ ಜೊತೆಗೇ ರಕ್ಷಾಬಂಧನ ಹಬ್ಬದ ದಿನದಂದು ರಕ್ಷಾಬಂಧನ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ, ಎರಡೂ ವ್ಲಾಗ್ಸ್ನ ಕಂಬೈನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಸಿಂಪಲ್ಲಾಗಿ ನಾನು ಸೆಲೆಬ್ರೇಟ್ ಮಾಡಿದ್ದು ಫ್ರೆಂಡ್ಸ್. ಪ್ರತಿ ವರ್ಷ ಈ ಹಬ್ಬ ಪೂಜೆ ಅಂತ ಬಂದಾಗ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು, ಬಟ್ ಈ ವರ್ಷ ಎಕ್ಸೈಟ್ಮೆಂಟ್ ಅನ್ನೋದು ಕಡಿಮೆ ಇತ್ತು. ಸೊ ಅದರಿಂದ ಭಯ ಭಕ್ತಿಯಿಂದ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಷ್ಟೇ. ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 16ನೇ ತಾರೀಕಿಗೆ ಬಿದ್ದಿತ್ತು. ಆಗಸ್ಟ್ 15ನೇ ತಾರೀಕಿಗೆ ನಾವು ಮನೆ ಖಾಲಿ ಮಾಡಬೇಕಾಗಿರೋ ಪರಿಸ್ಥಿತಿನೂ ಸಹ ಇತ್ತು. ಒಂದೇ ದಿನದಲ್ಲಿ ಮನೆ ಖಾಲಿ ಮಾಡಿ ಹೋದ ಮನೆಯನ್ನು ಸ್ವಚ್ಛಗೊಳಿಸಿ ಹಬ್ಬಕ್ಕೆ ಬೇಕಾಗಿರುವ ಪೂಜೆಗೆ ಬೇಕಾಗಿರುವ ಪ್ರಿಪ್ರೇಷನೆಲ್ಲನೂ ಒಂಟಿಯಾಗಿ ಮಾಡಿ ಮುಗಿಸಿ ಮನಸ್ಫೂರ್ತಿಯಾಗಿ ಅಮ್ಮನವರ ಪೂಜೆ ಮಾಡಿದೆ ಫ್ರೆಂಡ್ಸ್. ಆ ಪೂಜೆ ಮಾಡುವಾಗ ಎಲ್ಲೋ ಒಂದು ಕಡೆ ನಾನು ತುಂಬ ಪಾಸಿಟಿವ್ ಆಗಿ ಫೀಲ್ ಮಾಡಿದ್ದೆ. ಇನ್ನು ಮುಂದೆ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಬೆಟರ್ ಆಗುತ್ತೆ. ದೇವ್ರ ಕೃಪೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆ. ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಕ್ಲೌಡ್ ಕಿಚನ್ ಬಿಸ್ನೆಸ್ ಮಾಡಬೇಕು ಅಂತ. ಇನ್ನೇನು ಪೂಜೆ ಎಲ್ಲ ಮಾಡಿ ಮುಗಿಸಿ ಒಂದು ವಾರದೊಳಗಡೆ ಕ್ಲೌಡ್ ಕಿಚನ್ ಬಿಸ್ನೆಸ್ ಮಾಡಬೇಕು. ಕಷ್ಟಪಡೋದಕ್ಕೆ ದೇವ್ರು ನಮಗೆ ಶಕ್ತಿ ಕೊಟ್ಟರೆ ಸಾಕು ಅನ್ನೋ ಒಂಥರ ಫೀಲಿಂಗ್ ಇತ್ತು. ಅದೇ ಫೀಲಿಂಗಿಂದಾನೇ ಎಲ್ಲ ಪಾಸಿಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನವೂ ಸಹ ಪಟ್ವಿ. ಬಟ್ ಆಗಿದ್ದೇ ಬೇರೆ. 1 ಇಯರ್ ಕಂಪ್ಲೀಟ್ ಆಗಿದೆ. ಈ 1 ಇಯರ್ ಒಳಗಡೆ ನಾವು 2 ಸಲ ಮನೆ ಖಾಲಿ ಮಾಡಿದ್ವಿ. ಯಾಕಂದರೆ ಬಾಡಿಗೆ ಮನೆಯಿಂದ ಕ್ಲೌಡ್ ಕಿಚನ್ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ. ಆ ಎಕ್ಸ್ಪೀರಿಯೆನ್ಸ್ನೂ ಸಹ ಅಮ್ಮನವರು ನಮಗೆ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ಗಳನ್ನೋದು ಜೀವನದಲ್ಲಿ ಬೇಕೇ ಬೇಕು ಫ್ರೆಂಡ್ಸ್. ಅದರಿಂದ ನಾವು ಭಾಳಷ್ಟು ತಿದ್ಕೊತೀವಿ, ಬಹಳಷ್ಟು ಪಾಠನ ಕಲಿತೀವಿ. ಸೊ ನಾವು ಕಲಿತ ಪಾಠ ಏನಂದರೆ, ಈಗ ಸದ್ಯಕ್ಕೆ ನಮ್ಮ ಟೈಮ್ ಸರಿ ಇಲ್ಲ. ಕ್ಲೌಡ್ ಕಿಚನ್ ಬಿಸ್ನೆಸ್ ನಾವು ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಕಷ್ಟಪಡಬೇಕು ಅಂತ ಪ್ರಯತ್ನ ಪಟ್ವಿ. ಬಟ್ ಡೈಲಿ ಬೇಸಿಸಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ತುಂಬ ಇನ್ಕಮ್ ಇತ್ತು. ಅಷ್ಟು ಇನ್ಕಮ್ ಬೇರೆಯವ್ರ ಮನೆಯಿಂದ ಸಂಪಾದನೆ ಮಾಡೋದಕ್ಕೆ ನಮಗೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಮಾಡಿಫೈ ಮಾಡಿಕೊಂಡು ನಮ್ಮ ಪ್ಲ್ಯಾನ್ಸ್ನ ವಾರಕ್ಕೆ 2 ದಿನ ಕ್ಲೌಡ್ ಕಿಚನ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಹಳಷ್ಟು ದುಡ್ಡು ಅಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದೀವಿ. ಅದೂ ಸಹ ದೇವ್ರ ಕೃಪೆನೇ. ಯೂಟ್ಯೂಬಲ್ಲಿ ಹೆಚ್ಚು ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ಹೆಚ್ಚು ವೀಡಿಯೋಸ್ನ ಶೇರ್ ಮಾಡಬೇಕಾಗಿ ಬರುತ್ತೆ. ಹೆಚ್ಚು ವೀಡಿಯೋಸ್ನ ಶೇರ್ ಮಾಡಿದ ತಕ್ಷಣವೇ ಹೆಚ್ಚು ದುಡ್ಡನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಒಳ್ಳೆಯ ಕಂಟೆಂಟನ್ನು ಸಹ ಕೊಡಬೇಕಾಗಿ ಬರುತ್ತೆ. ಇಟ್ಸ್ ಆಲ್ ಕನೆಕ್ಟೆಡ್. ನಾವು ಒಂದು ಕಡೆ ಫೋಕಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಇನ್ನೊಂದು ಕಡೆ ಏನೋ ಒಂದು ಎಡವಟ್ಟಾಗೋದು ಸಹಜ. ಸೊ ಏನು ಎಡವಟ್ಟಾಗ್ತಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ನಾವೇನು ಫೋಕಸ್ ಮಾಡ್ತಿದ್ದೀವೋ ಅದ್ರ ಬಗ್ಗೆನೂ ಸಹ ಅರ್ಥ ಮಾಡಿಕೊಂಡು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ ಒಂದು ಒಳ್ಳೆಯ ಕಂಟೆಂಟನ್ನ ಕ್ರಿಯೇಟ್ ಮಾಡಿ ಶೇರ್ ಮಾಡೋದಿದೆಯಲ್ಲ, ಅದೂ ಒಂದು ಆರ್ಟು ಫ್ರೆಂಡ್ಸ್. ಯೂಟ್ಯೂಬಲ್ಲಿ ವ್ಲಾಗ್ಸ್ ಶೇರ್ ಮಾಡೋದು ಅಷ್ಟು ಈಸಿ ಅಲ್ಲ. ಯೂಟ್ಯೂಬಲ್ಲಿ ಯಾರ್ಯಾರು ವೀಡಿಯೋಸ್ ಮಾಡಿ ಹಾಕ್ತಿದ್ದಾರೋ ಅವರೆಲ್ಲನೂ ತುಂಬ ದುಡ್ಡನ್ನು ಸಂಪಾದನೆ ಮಾಡ್ತಿಲ್ಲ. ಕಷ್ಟಪಡಬೇಕಾಗಿ ಬರುತ್ತೆ. ಒಂದು ಒಳ್ಳೆ ಕಂಟೆಂಟನ್ನು ಶೇರ್ ಮಾಡಬೇಕಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ. ಸೊ ಈ 1.5 ವರ್ಷದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ನನ್ನ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತಾಡಿ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಕನೆಕ್ಟ್ ಆಗಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ಸ್ವಲ್ಪ ಮಟ್ಟಿಗೆ ದುಡ್ಡೂ ಸಹ ಸಂಪಾದನೆ ಮಾಡಿದ್ದೀನಿ. ದೇವ್ರ ಕೃಪೆ ಇಲ್ಲ ಅಂತ ಅಂದಿದ್ರೆ ಇದೂ ಸಹ ಸಾಧ್ಯ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ನಾವು ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಇದಾಗುತ್ತೆ ಅದಾಗುತ್ತೆ ಅಂತ. ಬಟ್ ದೇವ್ರಿಗೆ ಗೊತ್ತಿರುತ್ತೆ ನಮಗೆ ಯಾವಾಗ ಎಷ್ಟು ಏನು ಕೊಡಬೇಕು ಅಂತ. ಸೊ ಅದನ್ನು ನಾವು ಯಾವಾಗಲೂ ಬಿಲೀವ್ ಮಾಡಬೇಕು. ಟ್ರಸ್ಟ್ ಮಾಡಿದಾಗಲೇ ಮಾತ್ರ ನಾವು ಪಾಸಿಟಿವ್ ಆಗಿರೋದಕ್ಕೆ ಸಾಧ್ಯ ಆಗೋದು. ನೆಗೆಟಿವ್ ಆಗಿ ಏನಪ್ಪ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ದೀವಿ, ಫಾಸ್ಟಿಂಗ್ ಮಾಡಿದ್ವಿ, ದೇವ್ರು ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅಂತ ನೆಗೆಟಿವ್ ಥಾಟ್ಸ್ ಬಂದ ಮೇಲೆ ಜೀವನ ನೆಗೆಟಿವ್ ಆಗಿ ಹೋಗುತ್ತೆ. ಸೊ ಯಾವಾಗ ನಮ್ಮ ಎಕ್ಸ್ಪೀರಿಯೆನ್ಸ್ಗಳಿಂದ ಕಲಿತೀವಿ, ಇನ್ನೂ ಒಳ್ಳೆಯ ಹೋಪನ್ನ ಇಟ್ಕೊಂಡು ಜೀವನನ ಮುಂದೆ ನಡೆಸ್ಕೊಂಡು ಹೋಗ್ತೀವೋ ಆವಾಗ ಎಲ್ಲನೂ ಒಳ್ಳೆಯದಾಗುತ್ತೆ. ಸೊ ಈ ವರ್ಷವೂ ಅದೇ ಪ್ರೀತಿಯಿಂದ ಹೋಪಿಂದ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಮನೆ, ನನ್ನ ಗಂಡ ಮಕ್ಕಳು ಚೆನ್ನಾಗಿರಬೇಕು. ಅವ್ರನ್ನ ಯಾವಾಗ್ಲೂ ದೇವ್ರು ಕಾಪಾಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬೇಡಿಕೊಂಡು ಸಿಂಪಲ್ಲಾಗಿ ಪೂಜೆನ ಮುಗಿಸಿದ್ವಿ. ಸೊ ಭಾಳಷ್ಟು ಯೂಟ್ಯೂಬರ್ಸು ತುಂಬ ಪ್ಯಾಷನೇಟಾಗಿ ವರಮಹಾಲಕ್ಷ್ಮಿ ಪೂಜೆ ವ್ರತವನ್ನು ಮಾಡಿ ಶೇರ್ ಮಾಡ್ಕೊಂಡಿದ್ದೀರಾ. ಅದೆಲ್ಲ ನೋಡಿದಾಗ ಒಂಥರ ನನಗೆ ಮೈ ಜುಮ್ ಅನಿಸ್ಬಿಡುತ್ತೆ ಫ್ರೆಂಡ್ಸ್.
ಎಷ್ಟು ಪುಣ್ಯ ಮಾಡಿದ್ದೀರಾ ನೀವು. ಅಷ್ಟು ಗ್ರ್ಯಾಂಡಾಗಿ ದೇವ್ರಿಗೆ ಪೂಜೆ ಮಾಡಿ ಒಂದು ಒಳ್ಳೆ ವೈಬ್ರೇಷನ್ಸ್ನ ನಿಮ್ಮ ವಿಡಿಯೋಸ್ ಮುಖಾಂತರ ಎಲ್ರಿಗೂ ಶೇರ್ ಮಾಡ್ತಿದ್ದೀರಾ. ಇಟ್ಸ್ ನಾಟ್ ಈಸಿ. ಒಂದು ವಾರದ ಮುಂಚೆಯಿಂದಾನೇ ಮನೆಯೆಲ್ಲನೂ ಕ್ಲೀನಿಂಗ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿ, ಶಾಪಿಂಗ್ ಮಾಡಿ, ಒಳ್ಳೆ ಒಳ್ಳೆ ಅಡುಗೆಗಳನ್ನ ಮಾಡಿ, ಸಿಹಿ ತಿಂಡಿಗಳನ್ನ ಮಾಡಿ, ದೇವ್ರಿಗೆ ಡೆಕೋರೇಟ್ ಮಾಡಿ, ಮನೇಲಿರೋರ್ನೂ ನೋಡಿಕೊಂಡು, ಪೂಜೆ ಕಡೆನೂ ಸಹ ಗಮನ ಕೊಟ್ಟು ಎಲ್ಲವನ್ನು ಮ್ಯಾನೇಜ್ ಮಾಡ್ತಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇಟ್ಸ್ ನಾಟ್ ಈಸಿ. ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವರು ಇಲ್ಲದೇ ಇರೋದಕ್ಕೆಲ್ಲನೂ ಖರ್ಚು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಬಟ್ ದೇವ್ರಿಗೆ ಅಂತ ಖರ್ಚು ಮಾಡೋದಿದೆಯಲ್ಲ, ಅದಕ್ಕೂ ಸಹ ಒಳ್ಳೆ ಹೃದಯ ಬೇಕು. ಸೊ ಯಾರ್ಯಾರು ತುಂಬ ಪ್ಯಾಷನೇಟಾಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಾ ಅವ್ರಿಗೆಲ್ಲನೂ ಹ್ಯಾಟ್ಸ್ ಆಫ್. ನಿಮ್ಮನ್ನು ನೋಡಿ ಬಹಳಷ್ಟು ಮಹಿಳೆಯರು ದೇವ್ರ ಮನೆನ ಯಾವ ರೀತಿ ಇಟ್ಕೋಬೇಕು, ದೇವ್ರಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಅಲಂಕಾರ ಮಾಡಬೇಕು ಅದನ್ನೆಲ್ಲನೂ ಕಳೀತಾ ಇದ್ದಾರೆ. ಅದರಲ್ಲಿ ನಾನೂ ಸಹ ಒಬ್ಳು. ಸೊ ಇವಾಗ ನೆಕ್ಸ್ಟ್ ಡೇ ರಾಖಿ ಹಬ್ಬ ಇದೆ. ಅದಕ್ಕೆ ರಾಖಿ ಶಾಪಿಂಗ್ ಮಾಡೋದಕ್ಕೆ ಮಾರ್ಕೆಟ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಳಿರೋದು. ಆದ್ರೂ ಸಹ ರಾಖಿ ಹಬ್ಬ ಬಂದರೆ ಅದೇನೋ ಒಂಥರ ಖುಷಿ, ಎಕ್ಸೈಟ್ಮೆಂಟು. ಹೆಣ್ಮಕ್ಳಿಲ್ಲ ಅಂದರೆ ಏನು ಗಂಡು ಮಕ್ಕಳು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಬಾರ್ದಾ? ಗಂಡು ಮಕ್ಳು ಸಹ ಒಡ ಹುಟ್ಟಿದವರಾಗಿರ್ತಾರೆ. ಅಣ್ಣ ತಮ್ಮ, ತಮ್ಮ ಅಣ್ಣ, ಒಬ್ರೊಬ್ರನ್ನ ಜೀವಂತಪರವಾಗಿ ಕಾಪಾಡಬೇಕು ಅನ್ನೋ ಒಂದು ಮೆಸೇಜನ್ನ ನಾನು ನನ್ನ ಮಕ್ಕಳಿಗೆ ತಿಳಿಸಿದ್ದೀನಿ. ಸೊ ಅದನ್ನು ಅವರೂ ಸಹ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ರಕ್ಷಾಬಂಧನ್ ಹಬ್ಬಕ್ಕೆ ಮನೆಯಲ್ಲಿ ಒಳ್ಳೆ ಒಳ್ಳೆ ಅಡುಗೆಗಳು ಮಾಡೋ ಒಂದು ಕಲ್ಚರ್ ಇದೆ ನಾರ್ತ್ ಇಂಡಿಯಾದಲ್ಲಿ. ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದಾಗ ಅದನ್ನು ನೋಡಿ ಕಲಿತು ಜಾಯಿಂಟ್ ಫ್ಯಾಮ್ಲಿಯಿಂದ ಬೇರೆ ಆದಮೇಲೂ ಸಹ ಇನ್ನೂ ಫಾಲೋ ಮಾಡ್ತಿದ್ದೀನಿ. ಇವತ್ತು ನನ್ನ ಮಕ್ಕಳಿಗೆ ಇಷ್ಟ ಅಂತ ಹೇಳಿಬಿಟ್ಟು 2 ರೀತಿಯ ಪನ್ನೀರ್ ಗ್ರೇವೀಸ್ನ ಮಾಡ್ತಿದ್ದೀನಿ. ಒಂದು ಗ್ರೇವಿಯಲ್ಲಿ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ, ಕರಿಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಶ್ಯೂ ನಟ್ಸ್ ಮತ್ತು ಟೊಮೆಟೋಸ್ ಇವನ್ನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಬಿ, ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ರುಬ್ಕೊಂಡಿರುವ ಮಸಾಲೆನ ಸೇರಿಸಿ ಚೆನ್ನಾಗಿ ಕುಕ್ ಮಾಡಿಕೊಂಡು, ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸೇರಿಸಿ ಅದನ್ನು ಚೆನ್ನಾಗಿ ಕುಕ್ ಆದಮೇಲೆ ಪನ್ನೀರ್ನ ಆ್ಯಡ್ ಮಾಡಿ, ಕೊನೆಗೆ 3 ಸ್ಪೂನಷ್ಟು ಕೆನೆಯನ್ನು ತಗೊಂಡು ಸ್ಪೂನಿಂದ ಚೆನ್ನಾಗಿ ಬೀಟ್ ಮಾಡಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಈ ಗ್ರೇವಿಯಲ್ಲಿ ಸೇರಿಸಿ ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ರಿಚ್ ಆಗಿರುವ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಒಂದ್ಸಲ ನೀವೂ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಇನ್ನೊಂದು ಗ್ರೇವಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಲ ರುಬ್ಕೊತಾ ಇದ್ದೀನಿ. ಇದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮೆಣಸು ಎಲ್ಲನೂ ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನು ಆ್ಯಡ್ ಮಾಡಿ, ಮಸಾಲೆಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡಿಕೊಂಡು, ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲೆ ಎಲ್ಲವನ್ನು ಆ್ಯಡ್ ಮಾಡಿ, ಕನ್ಸಿಸ್ಟೆನ್ಸಿ ಅಂದರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಲಾಸ್ಟಲ್ಲಿ ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ರುಚಿಕರವಾದ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಈ ಗ್ರೇವಿ ಜೊತೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಸೂಪರ್ ಆಗಿತ್ತು. ಒಂದ್ಸಲ ನೀವೂ ಇದೇ ಥರ ಗ್ರೇವಿ ಮಾಡಿಕೊಂಡು ಜೀರಾ ರೈಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. 2 ರೀತಿಯ ಪನ್ನೀರ್ ಗ್ರೇವೀಸ್, ಜೀರಾ ರೈಸ್, ಪೂರಿ, ಹಲ್ವಾ ಎಲ್ಲನೂ ಮಾಡಿ ಇಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ನನ್ನ ಚಿಕ್ಕ ಮಗ ಅಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದ ಫ್ರೆಂಡ್ಸ್. ಬೆಳಿಗ್ಗೆನೇ ಬೇಗ ರೆಡಿ ಆಗಿದ್ದು ಇವ್ನು ಮಾತ್ರನೇ. ದೊಡ್ಡವನಂತೂ ತುಂಬ ಲೇಸಿ ಆಗಿಬಿಟ್ಟಿದ್ದಾನೆ. ಅವನಿಗೆ ಹಬ್ಬ ಹರಿದಿನಗಳ ಎಕ್ಸೈಟ್ಮೆಂಟು ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಫುಟ್ಬಾಲ್ ಆಟದ ಕಡೆನೇ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ಈ ವರ್ಷವೂ ಫುಟ್ಬಾಲ್ ಟೂರ್ನಮೆಂಟಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಫ್ರೆಂಡ್ಸ್, ಸ್ಕೂಲ್ ಲೆವೆಲಲ್ಲಿ. ಸೊ ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಿ 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 ಕೈಕಾಲು ನೋವೆಲ್ಲನೂ ಆಗ್ತಾಯಿದೆ ಅವನಿಗೆ. ಸೊ ಅದಕ್ಕೆ ಆದಷ್ಟು ನಿದ್ದೆ ಮಾಡಿ ಲೇಟಾಗಿ ಎದ್ದೇಳ್ತಾನೆ. ನಾರ್ಮಲ್ ಡೇಸಲ್ಲಿ ನಾವೇನು ಅವನಿಗೆ ಅಷ್ಟು ಡಿಸ್ಟರ್ಬ್ ಮಾಡಲ್ಲ. ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂತ ನಾವು ಅವನಿಗೆ ತುಂಬ ಕ್ಲಾಸ್ ಕೊಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಎಷ್ಟು ಆಗುತ್ತೋ ಅಷ್ಟೇ ಆಟ ಆಡಬೇಕು. ತುಂಬ ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ಆಟ ಎಲ್ಲ ಆಡಿದಾಗ ಕೈಕಾಲು ನೋವೆಲ್ಲನೂ ಆಗೇ ಆಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಊಟನೂ ಮಾಡಬೇಕಾಗಿ ಬರುತ್ತೆ, ರೆಸ್ಟ್ ತಗೊಳ್ಬೇಕಾಗಿ ಬರುತ್ತೆ. ಸೊ ಅದ್ರ ಕಡೆ ಎಲ್ಲನೂ ನಾವು ಗಮನ ಕೊಟ್ಟಿದ್ದೀವಿ. ಅವನಿಗೆ ಭಾಳಷ್ಟು ಲೆಕ್ಚರ್ ಕೊಡ್ತಾನೆ ಇರ್ತೀವಿ. ಸೊ ಇವತ್ತು ಹಂಗೂ ಹಿಂಗೂ ಟೈಮ್ ಪ್ರಕಾರವಾಗಿ ನಾವು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಲೈಫ್ ಅನ್ನೋದು ಅನ್ಪ್ರಿಡಿಕ್ಟಬಲ್ಲು. ನಮಗೆ ಗೊತ್ತಿರಲ್ಲ ಮುಂದೆ ಏನಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಅಂತ. ಬಟ್ ಪೇರೆಂಟ್ಸ್ ಆದ ನಾವು ನಮ್ಮ ಕಡೆಯಿಂದ ಆದಷ್ಟು ಎಷ್ಟೇ ಮಕ್ಕಳಿದ್ರೂ ಎಲ್ರಿಗೂ ಈಕ್ವಲಾಗಿ ಸಪೋರ್ಟ್ ಮಾಡ್ತೀವಿ, ಈಕ್ವಲಾಗಿ
ಪ್ರೀತಿಯನ್ನು ಹಂಚ್ತೀವಿ, ಈಕ್ವಲ್ ಆಗಿ ಒಳ್ಳೇದಾಗಬೇಕು ಅಂತ ಆಶೀರ್ವಾದ ಮಾಡ್ತೀವಿ. ಬಟ್ ಮಕ್ಕಳು ಬೆಳೆದಾದ್ಮೇಲೆ ಅವ್ರ ಲೈಫ್ ನಮ್ಮ ಕಂಟ್ರೋಲಲ್ಲಂತೂ ಇರೋದೇ ಇಲ್ಲ. ಸೊ ಅದಕ್ಕೆ ಮಕ್ಕಳು ಚಿಕ್ಕವರಾಗಿರೋವಾಗಲೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಪೇರೆಂಟ್ಸ್ ಆಗಿಬಿಟ್ಟು ಅವ್ರಿಗೆ ಒಳ್ಳೆ ಮಾತುಗಳಿಂದ ತನ್ನ ಹುಟ್ಟಿದವ್ರ ಜೊತೆ ಯಾವಾಗ್ಲೂ ಪ್ರೀತಿಯಿಂದ ಇರಬೇಕು, ಕಷ್ಟ ಬಂದಾಗ ಹೆಲ್ಪ್ ಮಾಡಬೇಕು, ಸುಖ ಇದ್ದಾಗ ಅವ್ರ ಸುಖದಲ್ಲಿ ಖುಷಿ ಆಗಬೇಕು ಅನ್ನೋ ಮಾತುಗಳನ್ನ ಹೇಳಿಕೊಡ್ಬೇಕಾಗಿ ಬರುತ್ತೆ. ಬರೀ ಅಣ್ಣ ತಂಗಿಗೆ ಮಾತ್ರ ಈ ರಕ್ಷಾ ಬಂಧನ್ ಹಬ್ಬ ಸೀಮಿತ ಅಲ್ಲ. ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹುಟ್ಟಿದವರು ನಮ್ಮ ಜೊತೆ ಹುಟ್ಟಿದವರು ಯಾರೇ ಆಗಿರ್ಬೋದು, ಅವ್ರನ್ನ ನಾವು ಯಾವಾಗ್ಲೂ ಕೈ ಬಿಡಬಾರ್ದು. ಕಷ್ಟ ಬಂದಾಗ ಸಪೋರ್ಟ್ ಮಾಡಬೇಕು, ಖುಷಿಯಾಗಿ ಭಾಗಿಯಾಗಬೇಕು. ಜೀವನದಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮನಿಗಿಂತ ಫ್ರೆಂಡ್ಸ್ ಯಾರೂ ಇಲ್ಲ. ಫ್ರೆಂಡ್ಸ್ ನಮ್ಮ ಹುಟ್ಟಿದವ್ರ ಜೊತೆ ನಾವು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಾಗ ಅವರೇ ನಮಗೆ ಕಷ್ಟ ಇದ್ರೂ ಸುಖ ಇದ್ರೂ ಎಲ್ಲದರಲ್ಲೂ ಭಾಗಿ ಆಗ್ತಾರೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮ ಅಕ್ಕ ತುಂಬ ನನಗೆ ಹೆಲ್ಪ್ ಮಾಡಿದ್ರು, ಎಜುಕೇಷನಲ್ಲಿನೂ ಸಹ ಹೆಲ್ಪ್ ಮಾಡಿದ್ರು. ನನ್ನ ತಮ್ಮನಿಗೆ ಎಮೋಷ್ನಲ್ ಸಪೋರ್ಟಾಗಿ ನಾನು ನಿಂತಿದ್ದೀನಿ. ಅವನಂದರೆ ನನಗೆ ತುಂಬ ಪ್ರಾಣ ಫ್ರೆಂಡ್ಸ್. ಅದನ್ನು ನಾನು ಎಕ್ಸ್ಪ್ರೆಸ್ಸೂ ಸಹ ಮಾಡ್ತೀನಿ. ನಾನು ನನ್ನ ಮಕ್ಕಳ ಮುಂದೆ ನನ್ನ ಹುಟ್ಟಿದವ್ರ ಬಗ್ಗೆ ಯಾವಾಗ್ಲೂ ಕೆಟ್ಟದಾಗಿ ಮಾತಾಡೋದೇ ಇಲ್ಲ. ಇನ್ಫ್ಯಾಕ್ಟ್ ಏನಾದರೂ ಕೆಟ್ಟದಿದ್ರೂ ಸಹ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ತಂಗಿ ಬಗ್ಗೆ ಆಗಿರ್ಬೋದು, ನನ್ನ ತಮ್ಮನ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ನನ್ನ ಅಕ್ಕನ ಬಗ್ಗೆ ಆಗಿರ್ಬೋದು, ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡು ನಾನು ಕೆಲವು ಮಾತುಗಳನ್ನು ಮಕ್ಕಳ ಜೊತೆನೂ ಶೇರ್ ಮಾಡ್ಕೊತೀನಿ. ಅದರಿಂದನೂ ಅವ್ರಿಗೆ ಒಂದು ಒಳ್ಳೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಅಕ್ಕ ನನಗೋಸ್ಕರ ಏನೇನು ಮಾಡಿದ್ರು, ನನ್ನ ತಮ್ಮ ನನಗೋಸ್ಕರ ಏನೇನು ಮಾಡಿದ್ದಾನೆ, ನನ್ನ ತಂಗಿ ನನಗೋಸ್ಕರ ಏನೇನು ಮಾಡಿದ್ಲು, ಅದೆಲ್ಲನೂ ನನ್ನ ಮಕ್ಕಳ ಜೊತೆ ಡಿಸ್ಕಸ್ ಮಾಡ್ಕೊತೀನಿ. ನಾನು ಅವ್ರಿಗೆ ಏನೇನು ಮಾಡಿದ್ದೀನಿ, ಅವ್ರ ಬಗ್ಗೆ ನಾನು ಏನು ಅನಿಸಿಕೆಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಸಹ ಡಿಸ್ಕಸ್ ಮಾಡ್ತೀನಿ. ನಾನು ನೋಟಿಸ್ ಮಾಡ್ದಂಗೆ ಈ ಕಾಲದ ಮಕ್ಕಳಲ್ಲಿ ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ತುಂಬ ಪ್ರಾಕ್ಟಿಕಲ್ ಆಗಿ ಜೀವನನ ನಡೆಸ್ತಾರೆ. ಯಾರಿಗೇನಾದರೆ ಏನು ಅಂತ ಫೀಲ್ ಮಾಡಿಕೊಂಡು ಜೀವನನ ನಡೆಸ್ತಾ ಇದ್ದಾರೆ. ಅದು ಕಡಿಮೆ ಆಗಬೇಕು ಅಂತ ಅಂದರೆ ತಂದೆ ತಾಯಿಯಾದ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿ ಬರುತ್ತೆ. ಸೊ ಈ ಒಂದು ಮೆಸೇಜ್ನ ಈ ವ್ಲಾಗಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕ್ಲಿಪ್ಪಲ್ಲಿ ನಾನು ಏನಕ್ಕೆ ಈ ಥರ ನಗಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಯಜಮಾನ್ರು ಮಕ್ಕಳ ಕೈಯಲ್ಲಿ ಎನ್ವೆಲಪ್ ಕೊಟ್ಟರು. ಆ ಎನ್ವೆಲಪ್ಪಲ್ಲಿ ಏನೂ ಇಲ್ಲ, ಖಾಲಿ ಎನ್ವೆಲಪ್ ಕೊಟ್ಟು ವೀಡಿಯೋಗೋಸ್ಕರ ಕೊಡ್ತಾ ಇದ್ದೀನಿ ಕಣೋ, ಆಮೇಲೆ ನಿನ್ಗೆ ಏನು ಬೇಕೋ ಅದೆಲ್ಲನೂ ತೆಗ್ದುಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಗು ಬಂತು. ಸೊ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಆಯಿತು ಫ್ರೆಂಡ್ಸ್. ಇವಾಗ ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ. ಒಂದೆರಡು ಫೋಟೋನು ತಗೊಂಡ್ವಿ, ಸ್ವಲ್ಪ ವೀಡಿಯೋನು ಸಹ ಮಾಡ್ತಾ ಇದ್ದೀವಿ. ಇದಾದ ನಂತರ ಒಟ್ಟಾಗಿ ಕುತ್ಕೊಂಡು ಲಂಚ್ ಮಾಡಿದ್ವಿ. ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲಂಚ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ಒಂಥರ ನನಗೆ ಖುಷಿ ಕೊಡುತ್ತೆ. ಸೊ ಈ ವ್ಲಾಗನ್ನ ಎಡಿಟಿಂಗ್ ಮಾಡೋವಾಗ, ವಾಯ್ಸ್ ಓವರ್ ಕೊಡೋವಾಗ್ಲೂ ಸಹ ಆ ಕ್ಲಿಪ್ಸ್ನ ನೋಡಿಬಿಟ್ಟು ನಾನು ತುಂಬ ಖುಷಿಪಟ್ಟೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವ್ಲಾಗ್ಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ನನ್ನ పేరు ರಾಖಿ ಮಾಡ್ತಿದ್ದೀನಿ. ನನ್ನ పేరు ರಾಖಿ ಮಾಡ್ತಿದ್ದೀನಿ. ರಕ್ಷಾ ಬಂಧನ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. रक्षा बंधन के प्रिपरेशन ಮಾಡ್ತಿದ್ದೀನಿ. ये रेगुलर पनीर जो आप बनाते हो, ये स्पेशल है. चलो ना बहुत जल्दी सो तो करो थोड़ा सा. आ जाओ बच्चों आ जाओ. बस 3 प्लेट है. हाँ. क्यों? 3 प्लेट है क्यों? आ जाओ बच्चों, मैं सर्व करता हूँ आप लोगों को. बैठो बैठो, मैं सर्व करके दूंगा. पहले काजू वाली. हाँ जी, इसमें ये है शाही पनीर, इसमें ये है कढ़ाई पनीर. बाबा 2 अलग-अलग पनीर है, एक इसमें भी. चलो किसी ने रक्षा दोनों हाथों से